ಬಹಳ ಸಂತೋಷ. ಒಂದು ಒಳ್ಳೆ ದಿನ, ಒಳ್ಳೆ ಗಳಿಗೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ಇದು ನಮಗೆ ಖಂಡಿತವಾಗ್ಲೂ ಈ ಬಾರಿ ನಾವು ಗೆಲ್ಲುತ್ತೇವೆ. ಅದು ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನಿಮ್ಮನ್ನ ಎಲ್ಲೋ ಕಟ್ಟಾಕ ತಂತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಬನ್ನಿ, ಇಂಥವೆಲ್ಲ ನಾವು ನೀವು ಒಂದು ತಿಳ್ಕೊಳ್ಳಿ. ಕನಕಪುರ ಬೆಂಗಳೂರು ಮಾಡಕ್ ಹೊರಟವ್ರೆ. ಬೆಂಗಳೂರೇ ಕನಕಪುರ ಓಕೆ. ಕಟ್ಟಾಕೋದಕ್ಕೆ ಇಂಥ ಸೃಷ್ಟಿ ಮಾಡ್ತಾನೆ ಇರ್ತಾರೆ. ಇದಕ್ಕೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಐತಿ. ಡಾಕ್ಟರ್ ಮಂಜುನಾಥ್ ಮತ್ತೆ ಡಿ.ಕೆ. ಸುರೇಶ್ ಅನ್ನೋದಕ್ಕಿಂತ ಮುನಿರತ್ನ ಮತ್ತು ಡಿ.ಕೆ. ಶಿವಕುಮಾರ್ ಅನ್ನುವಂತ ಚುನಾವಣೆ ಆಗಿದೆ. ನೋಡಿ, ಇದು ಬೆಂಗಳೂರು, ಕನಕಪುರದಲ್ಲಿ ಇಲ್ಲಿ ಏನಿಲ್ಲ. ಕನಕಪುರದಲ್ಲಿರೋವೆಲ್ಲ ಇಲ್ಲಿಲ್ಲ. ಹಂಗಾಗಿ ಪಾಪ ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಮಾಡ್ಲಿ, ಅವ್ರಿಗೆ ಇನ್ನೇನು ಕೆಲಸ, ಇನ್ನೇನಿದೆ? ಕೇಸ್ಗಳು ಹಾಕೋದು, ಮನೆಯಿಂದ ಈಚೆಗೆ ಬರ್ದಂಗೆ ಮಾಡೋದು, ಹೆಂಗನ ಮಾಡಿ ಅಮ್ಕಿ ಇಡಬೇಕು. ಈ ಎದುರಿಸಿ ಆ ಕನಕಪುರದಲ್ಲಿ ರೂಢಿ. ಅದನ್ನೇ ಬೆಂಗಳೂರಲ್ಲೂ ಮುಂದುವರಿಸ್ತಾವ್ರಷ್ಟೇ. ಮಂಜುನಾಥ್ ಗೆದ್ದಾಯ್ತು. ವಿಶ್ವಾಸ ಎಲ್ಲಿಂದ ಬಂತು? ಗೆದ್ದಾಯ್ತು. ಚುನಾವಣೆಯಲ್ಲಿ ಗೆದ್ದಾಗಿದೆ. 5 ಜನ ಅಭ್ಯರ್ಥಿ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅನ್ನೋರ್ನ ಅದೇ ಇನ್ಸಿಲಿರೋರ್ನ 5 ಜನ ಅಭ್ಯರ್ಥಿ ಆಗ್ತಾರೆ. ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಇಡೀ ವಿಶ್ವಾದ್ಯಂತ ಗೊತ್ತಿದೆ. ಅರ್ಥ ಆಯ್ತಾ? 27 ಲಕ್ಷಕ್ಕೇನು ನಾವು ಕಲ್ಸ್ಕೊಡ್ಬೇಕಾಗಿಲ್ಲ. ಚಿಹ್ನೆ ನೋಡ್ತಾರೆ, ಡಾಕ್ಟರ್ ನೋಡ್ತಾರೆ, ಕ್ರಮ ಸಂಖ್ಯೆ ನೋಡ್ತಾರೆ, ಒತ್ತುತ್ತಾರೆ. ಇವರು 5 ಅಲ್ದಿರಿ ಇನ್ನು 50 ಸೃಷ್ಟಿ ಮಾಡ್ಲಿ. ಆಪರೇಷನ್ ಹಸ್ತ ಮಾಡ್ತಾರೆ. ಅಲ್ಲ, ಇನ್ನು 5 ಅಲ್ದಿರಿ 50 ಸೃಷ್ಟಿ ಮಾಡಿ. ಆಮಿಷಗಳು ಕೊಡ್ತಾ ಇದಾರೆ, ಆಪರೇಷನ್ ಹಸ್ತ ಮಾಡ್ತಾ ಇದಾರೆ, ಜನ ಸೆಳೀತಾ ಇದಾರೆ. ಬೆಳೆದು ಬಂದಿರೋ ರೀತಿನೇ ಅದೇ ಅಲ್ವಾ? ಈಗ ಎಲ್ಲಾರ ಹತ್ರ ಹೋಗಿ ಕೂಲಿ ಕೇಳ್ತಾರಪ್ಪ. ಕೂಲಿ ಕೇಳ್ರೆ ಕೂಲಿ ತಾನೇ ಕೇಳ್ಬೇಕು. ಇವರೇ ತಗೊಂಡೋಗಿ ಬಾಕ್ಸ್ಗಳು ಕೊಡ್ತಾವ್ರಲ್ಲ, ಅದನ್ನ ಏನಂತ ಕರಿಬೇಕು? ಕೂಲಿ ಏನಂತಪ್ಪ ಕೇಳ್ತೀವಿ? ನಾನು ಕೆಲಸ ಮಾಡಿದೀನಿ, ಕೂಲಿ ಕೊಡಿ ಅಂತಾರೆ. ಆಯ್ತು, ಕೂಲಿ ಯಾವ ಮುಖಾಂತರ ಕೊಡ್ತಾರೆ? ಮತಗಳ ಮುಖಾಂತರ ಕೊಡ್ಬೇಕು. ಇವ್ರು ಯಾಕೆ ಎತ್ಕೊಂಡೋಗ್ಬೇಕು? ಗೋಡನ್ಗಳಲ್ಲಿ 5-5 ಲಕ್ಷ ಬಾಕ್ಸ್ಗಳು ತುಂಬಿಟ್ಟವ್ರೆ, ಕುಕ್ಕರ್ಗಳನ್ನ. ಸೀರೆ ಯಾಕೆ ಸೀರೆಗಳು ತುಂಬಿಟ್ಟವ್ರೆ? ಕೂಲಿ ಇಸ್ಕೊಳ್ಳೋರ ಹತ್ರ ದುಡ್ಡು ಇರಬಾರ್ದು ತಾನೆ? ಕೂಲಿ ಇಸ್ಕೊಳ್ಳೋರ ಹತ್ರ ಏನು ಇರಬಾರ್ದು. ಕುಕ್ಕರ್ಗಳು ಯಾಕೆ 5-5 ಲಕ್ಷ? ಇವ್ರು ಕೂಲಿ ಕೇಳೋರ? ಇವರು ಜನರಿಗೆ ಬಡತನ, ಅವರ ಬಡತನನ ದುರುಪಯೋಗ ಪಡಿಸ್ಕೊಂತಾರ. ಯಾಕೆ ಕೋವಿಡ್ ಅಲ್ಲಿ ಎಲ್ಲೋಗಿದ್ರಿ ಇವರು? ಯಾರಿಗಾರು 1 ಅಗಳು ಕೊಟ್ಟವ್ರ? 1 kg ಅಕ್ಕಿ ಕೊಟ್ಟವ್ರ? ಯಾರಿಗಾರು ದಾನ ಧರ್ಮ ಮಾಡವ್ರ? ಎಲ್ಲಾರು 1 ರೆಫರೆನ್ಸ್ ಕೊಡಿ. ಎತ್ಕೊಂಡೋಗ್ಬಿಟ್ಟು ಅಲ್ಲೆಲ್ಲೋ ಗದ್ದೆಗಳಲ್ಲಿ ಬೆಳೆದಿರೋ ಹೂಕೋಸು ಅವು ಇವು ತಂದ್ಬಿಟ್ಟು ಲೋಡ್ ಲೆಕ್ಕದಲ್ಲಿ ದಾನ ಮಾಡಿದೆ ಅಂತಾರೆ. 1 kg ಅಕ್ಕಿ ಕೊಟ್ಟಿರೋದೆಲ್ಲ ನಾವು ಸಣ್ಣ ರೆಫರೆನ್ಸ್ ಕೊಡಿ. ಇವಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ 5 ಲಕ್ಷ ಮತದಾರರು ಒಂದು ದಿನ, ಫಸ್ಟ್ ವೇವ್ ಸೆಕೆಂಡ್ ವೇವ್ ಕೋವಿಡ್, 1 kg ಅಕ್ಕಿ ಕೊಟ್ಟಿರೋದಕ್ಕೆ 1 ರೆಫರೆನ್ಸ್ ಕೊಡಿ, 1 ವಿಡಿಯೋ ಕ್ಲಿಪ್ಪಿಂಗ್ ಕೊಡಿ ನೋಡೋಣ. ಆವತ್ತು ಎಲ್ಲೋಗಿದ್ರಿ ಇವರು? ಆವತ್ತು ಜನರ ಕಷ್ಟ ಕಾಣಲಿಲ್ಲ. ಇವತ್ತು ಜನರಿಗೆ ಬಂದು ದಾನ ಮಾಡಕ್ ಬರ್ತಾವ್ರೆ. ಕೂಲಿ ಕೇಳೋರು ಕೂಲಿ ಕೇಳಬೇಕು, ದಾನ ಯಾಕೆ ಮಾಡ್ತಾವ್ರೆ? ತುಂಬಿ ತುಳುಕ್ತಾ ಇರೋದಕ್ಕೆ ತಾನೇ ಇವೆಲ್ಲ ಕೊಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.